ಹಾಯ್ ಎಲ್ರಿಗೂ. ರೆಸ್ಟ್ ಇನ್ ಪೀಸ್ ಈ ಪದ ಕೇಳಿದ ತಕ್ಷಣ ನಮ್ಗೆಲ್ರಿಗೂ ಒಂದೇ ವಿಷಯ ನೆನ್ಪಾಡುತ್ತೆ ಅಲ್ವಾ? ಜೀವನದ ಕೊನೆ ಒಂದು ದುಃಖದ ಕ್ಷಣ. ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ, ಇದೇ ಮಾತನ್ನ ನಾವು ಬದುಕೋಕೆ ಒಂದು ಹೊಸ ದಾರಿಯನ್ನಾಗಿ ಮಾಡ್ಕೊಂಡ್ರೆ ಹೇಗಿರುತ್ತೆ? ಬನ್ನಿ, ಇವತ್ತು ಈ ಒಂದು ಐಡಿಯಾನ ಒಂದು ಜುಪಳ್ನ್ಯೂ ಹೊಸ ದೃಷ್ಟಿಯಿಂದ ನೋಡೋಣ. ರೆಸ್ಟ್ ಇನ್ ಪೀಸ್ ಅಂದ್ರೆ ನಿಜಕ್ಕೂ ಅದರ ಅರ್ಥ ಏನು? ಸಾಮಾನ್ಯವಾಗಿ ಈ ಪದ ನಮ್ಮನ್ನ ಸಾವಿನ ನೆನಪಿಗೆ ಕರ್ಕೊಂಡೋಗುತ್ತೆ ಅಲ್ವಾ? ನಮ್ಮ ಕಣ್ಮುಂದೆ ಬರೋದು ಒಂದು ಸಮಾಧಿ, ಅದ್ರ ಮೇಲೆ ಬರೆದಿರೋ ಮಾತು ಮತ್ತು ಎಲ್ಲವೂ ಮುಗಿದ್ಮೇಲೆ ಸಿಗುವ ಆ ಒಂದು ಶಾಂತಿ. ಆದ್ರೆ ಅದರ ಅರ್ಥ ಅಷ್ಟೇನಾ? ಒಂದು ಕ್ಷಣ ಯೋಚ್ನೆ ಮಾಡಿ ನೋಡಿ. ಆ ಕೊನೆಯಲ್ಲಿ ಸಿಗುವ ಶಾಂತಿಗೋಸ್ಕರ ಕಾಯೋ ಬದಲು ಅದೇ ಶಾಂತಿಯನ್ನ ನಾವು ಬದುಕಿರೋ ಪ್ರತಿದಿನವೂ ಅನುಭವಿಸಿದ್ರೆ ಹೇಗಿರುತ್ತೆ? ಅಂದ್ರೆ ಸಾವಿನ ನಂತರದ ವಿಶ್ರಾಂತಿಯಲ್ಲ, ಬದಲಿಗೆ ಬದುಕಿರುವಾಗ್ಲೇ ನಮ್ಮ ಮನಸ್ಸಲ್ಲಿ ಒಂದು ನೆಮ್ಮದಿ. ಈ ಯೋಚನೆಯೇ ಎಷ್ಟು ಅದ್ಭುತ ಅಲ್ವಾ? ಸರಿ, ಹಾಗಾದ್ರೆ ಈ ಒಂದು ಅದ್ಭುತವಾದ ಯೋಚನೆಯನ್ನ ಇನ್ನೂ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಮೊದಲ ಹೆಜ್ಜೆ ಏನು ಅಂದ್ರೆ, ಈ ರೆಸ್ಟ್ ಇನ್ ಪೀಸ್ ಅನ್ನೋ ಶಕ್ತಿಶಾಲಿ ಮಾತನ್ನ ಕೇವಲ ಸಮಾಧಿಯ ಮೇಲಿನ ಬರಹದಿಂದ ನಮ್ಮ ಜೀವನದ ಫಿಲಾಸಫಿಯಾಗಿ ಬದಲಾಯಿಸೋದು. ಬನ್ನಿ, ಈ ಪ್ರಯಾಣ ಶುರು ಮಾಡೋಣ. ಇವೆರಡಕ್ಕೂ ಇರೋ ವ್ಯತ್ಯಾಸ ನೋಡಿ. ಆಕಾಶ ಭೂಮಿ ಅಂತರ ಇದೆ. ಹಳೆಯ ಅರ್ಥ ಹೇಳೋದು ಜೀವನ ಮುಗಿದ್ಮೇಲೆ ಸಿಗೋ ರೆಸ್ಟ್ ಬಗ್ಗೆ. ಆದ್ರೆ ನಮ್ಮ ಹೊಸ ಅರ್ಥ ಹೇಳೋದು ನಾವು ಬದುಕಿರುವಾಗಲೇ ನಮ್ಮ ಮನಸ್ಸಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಳೋದು ಹೇಗೆ ಅಂತ. ಇದು ಚಟುವಟಿಕೆ ಇಲ್ಲದೇ ಇರೋ ಸ್ಥಿತಿಯಿಂದ ಆಂತರಿಕ ಗೊಂದಲ ಇಲ್ಲದೇ ಇರೋ ಸ್ಥಿತಿಗೆ ಹೋಗೋದು. ಸರಿ, ಈ ಹೊಸ ಫಿಲಾಸಫಿಯೆಲ್ಲ ಯಾಕೆ ಬೇಕು ಅಂತ ಯೋಚನೆ ಬರ್ತಾ ಇದೆಯಾ? ಇದು ಯಾವ ಸಮಸ್ಯೆಗೆ ಪರಿಹಾರ ಕೊಡುತ್ತೆ? ಉತ್ತರ ತುಂಬಾನೇ ಸಿಂಪಲ್. ನಮ್ಮ ಮನಸ್ಸಿನ ಸ್ಥಿತಿಗೆ. ನಮ್ಮ ಮನಸ್ಸು ಒಂಥರ ಗಜಿಬಿಜಿಯಾಗಿದ್ದಾಗ ಹೇಗಿರುತ್ತೆ ಮತ್ತು ಅದೇ ಮನಸ್ಸು ತುಂಬಾನೇ ಕ್ಲಿಯರ್ ಆಗಿದ್ದಾಗ ಹೇಗಿರುತ್ತೆ, ಆ ವ್ಯತ್ಯಾಸವನ್ನ ನೋಡೋಣ ಬನ್ನಿ. ನೋಡಿ, ಈ ಅನುಭವ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ? ವಿಶ್ರಾಂತಿಗಿಂತ ಮುಂಚೆ ನಮ್ಮ ಮನಸ್ಸು ಒಂಥರ ಬ್ಯಾಂಗ್ಳೂರು ಟ್ರಾಫಿಕ್ ಜಾಮ್ ಥರ. ಓವರ್ ಥಿಂಕಿಂಗ್, ಇಮೋಷನಲ್ ಪ್ರೆಷರ್, ಎಲ್ಲವೂ ಅರ್ಜೆಂಟ್ ಅನ್ಸೋದು. ಆದ್ರೆ ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಅದೇ ಮನಸ್ಸು ಒಂದು ಶಾಂತವಾದ ನದಿ ಥರ ಆಗುತ್ತೆ. ಯೋಚನೆಗಳು ಸರಳವಾಗಿರುತ್ತೆ, ಕ್ಲಾರಿಟಿ ತಾನಾಗೇ ಬರುತ್ತೆ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಒಂದೇ ಮನಸ್ಸು, ವಿಭಿನ್ನ ಸ್ಥಿತಿ. ಇದರ ಅರ್ಥ ಏನು ಗೊತ್ತಾ? ನಮ್ಮ ಹತ್ರ ಗೊಂದಲದ ಮನಸ್ಸು ಮತ್ತು ಶಾಂತವಾದ ಮನಸ್ಸು ಅಂತ ಎರಡು ಬೇರೆ ಬೇರೆ ಮನಸ್ಸಿಲ್ಲ. ಇರೋದು ಒಂದೇ ಮನಸ್ಸು, ಅದರ ಸ್ಥಿತಿ ಮಾತ್ರ ಬದಲಾಗುತ್ತೆ. ಈ ಒಂದು ಸಣ್ಣ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಥಿಯರಿ ಎಲ್ಲ ಚೆನ್ನಾಗಿದೆ. ಆದ್ರೆ ಮನಸ್ಸಿನ ಗದ್ದಲದಿಂದ ಈ ಸ್ಪಷ್ಟತೆಯ ಕಡೆಗೆ ಪ್ರಯಾಣ ಮಾಡೋದು ಹೇಗೆ? ಬನ್ನಿ, ಈಗ ಸಿದ್ಧಾಂತದಿಂದ ಪ್ರಾಕ್ಟಿಕಲ್ ಆಗಿ ಇದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ನಾವೊಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಕ್ಲಾರಿಟಿ ಅನ್ನೋದು ಜಾಸ್ತಿ ಕಷ್ಟಪಡೋದ್ರಿಂದ ಸಿಗೋದಿಲ್ಲ, ಬದ್ಲಿಗೆ ಬೇರೆ ರೀತಿ ಯೋಚಿಸೋದ್ರಿಂದ ಸಿಗುತ್ತೆ. ಲೈಫ್ನಲ್ಲಿ ಏನಾದ್ರೂ ತುಂಬಾನೇ ಕಷ್ಟ ಅಂತ ಅನ್ಸಿದಾಗ ನಮಗೆ ಬೇಕಾಗಿರೋದು ಇನ್ನೂ ಹೆಚ್ಚಿನ ಶಕ್ತಿಯಲ್ಲ, ಬದ್ಲಿಗೆ ಒಂದು ಸರಿಯಾದ ಪ್ರಕ್ರಿಯೆ. ಹಾಗಾದ್ರೆ ಆ ಪ್ರಕ್ರಿಯೆ ಏನು? ಇಲ್ಲಿದೆ ನೋಡಿ, 3 ಸಿಂಪಲ್ ಸ್ಟೆಪ್ಸ್. ಮೊದಲನೇದು ವಿರಾಮ, ಅಂದ್ರೆ ಜಸ್ಟ್ ಪಾಸ್. ಆ ಯೋಚನೆಗಳ ಜೊತೆ ಜಗಳ ಮಾಡಕ್ ಹೋಗ್ಬೇಡಿ. ಎರಡನೇದು ವಿಶ್ರಾಂತಿ, ಮನಸ್ಸಿಗೆ ಮತ್ತು ದೇಹಕ್ಕೆ ಕಂಪ್ಲೀಟ್ ರೆಸ್ಟ್ ಕೊಡಿ. ಸಾಧ್ಯವಾದ್ರೆ ಒಂದು ಸಣ್ಣ ನಿದ್ರೆ ಮಾಡಿ. ಮೂರನೇದು ಮರಳಿ ಬನ್ನಿ. ಈಗ ಒಂದು ಫ್ರೆಶ್ ಮನಸ್ಸಿನಿಂದ ಆ ಸಮಸ್ಯೆಯನ್ನ ನಿಧಾನವಾಗಿ ಮತ್ತು ಶಾಂತವಾಗಿ ಮತ್ತೆ ನೋಡಿ. ವಿಶ್ರಾಂತಿ ತಗೊಂಡ್ಮೇಲೆ ಕ್ಲಾರಿಟಿಯ ಬಾಗಿಲನ್ನ ತೆರೆಯೋಕೆ ಒಂದು ಮ್ಯಾಜಿಕ್ ಕೀ ಇದೆ. ಅದೇ ಒಂದು ಸಿಂಪಲ್ ಪ್ರಶ್ನೆ. ಅದನ್ನ ನಮ್ಮನ್ನ ನಾವೇ ಕೇಳ್ಕೋಬೇಕು. ಈ ವಿಷಯ ಈಗ್ಲೂ ಅಷ್ಟೇ ಮುಖ್ಯ ಅನ್ಸಿತಿದೆಯಾ? ಇದು ಈಗ್ಲೂ ಅರ್ಥಪೂರ್ಣವಾಗಿದೆಯಾ? ಈ ಪ್ರಶ್ನೆಗೆ ಸಿಗೋ ಉತ್ತರ ಕೆಲವೊಮ್ಮೆ ನಮ್ಮನ್ನೇ ಆಶ್ಚರ್ಯ ತರಬಹುದು. ಸೊ, ಈ ಪ್ರಾಸೆಸ್ ಮಾಡಿದ್ರೆ ಏನಾಗತ್ತೆ? ಇಲ್ಲಿ ಒಂದು ಬ್ಯೂಟಿಫುಲ್ ಸತ್ಯ ಇದೆ. ನಾವು ಕ್ಲಾರಿಟಿಯನ್ನ ಕ್ರಿಯೇಟ್ ಮಾಡ್ಬೇಕಾಗಿಲ್ಲ, ಅದು ತಾನಾಗಿಯೇ ಹೊರಬರುತ್ತೆ. ಹೇಗೆ ಮೋಡಗಳು ಸರಿದಾಗ ಸೂರ್ಯ ಕಾಣಿಸ್ತಾನೋ ಹಾಗೆ ಓವರ್ ಥಿಂಕಿಂಗ್ ಮತ್ತು ಎಮೋಷನಲ್ ಪ್ರೆಷರ್ ಅನ್ನೋ ಮೋಡಗಳು ಸರಿದಾಗ ನ್ಯಾಚುರಲ್ ಆದ ಕ್ಲಾರಿಟಿ ಅನ್ನೋ ಸೂರ್ಯ ತಾನಾಗಿಯೇ ಬೆಳಗುತ್ತಾನೆ. ಬನ್ನಿ, ಇದನ್ನ ಇನ್ನೊಂದು ಲೆವೆಲ್ಗೆ ತಗೊಂಡ್ಹೋಗೋಣ. ಇದೊಂದು ಟೆಕ್ನಿಕ್ ಮಾತ್ರ ಅಲ್ಲ, ಇದೊಂದು ಜೀವನದ ತತ್ವ. ಶಾಂತಿ ಅನ್ನೋದು ನಾವು ಎಲ್ಲೋ ತಲುಪಬೇಕಾದ ಒಂದು ಡೆಸ್ಟಿನೇಷನ್ ಅಲ್ಲ, ಬದಲಿಗೆ ಅದು ನಾವು ಪ್ರತಿದಿನ ಅಭ್ಯಾಸ ಮಾಡಬೇಕಾದ ಒಂದು ಜೀವನ ಶೈಲಿ. ಈ ಇಡೀ ವಿಧಾನದ ಸಾರವನ್ನ ಈ ಒಂದು ಮಾತು ಅದ್ಭುತವಾಗಿ ಹೇಳುತ್ತೆ. ಆಲೋಚನೆ ನಿರ್ಮಿಸುತ್ತದೆ, ಆದರೆ ವಿಶ್ರಾಂತಿ ಬಹಿರಂಗಪಡಿಸುತ್ತದೆ. ನಾವು ಯೋಚನೆ ಮಾಡಿದಾಗ ನಾವು ಏನನ್ನೋ ಕಟ್ತಾ ಹೋಗ್ತೀವಿ, ನಮ್ಮದೇ ಪರಿಹಾರಗಳನ್ನ, ಕಲ್ಪನೆಗಳನ್ನ. ಆದ್ರೆ ನಾವು ರೆಸ್ಟ್ ಮಾಡಿದಾಗ ನಿಜವಾದ ಸತ್ಯ ತಾನಾಗಿಯೇ ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಹಾಗಾದ್ರೆ ನಮ್ಮ ಹೊಸ ರೆಸ್ಟ್ ಇನ್ ಪೀಸ್ ಅಂದ್ರೆ ಏನು?
ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಾವು ಬದುಕಿರುವಾಗ್ಲೇ ನಮ್ಮ ಮನಸ್ಸು ವಿಶ್ರಾಂತಿ ಪಡೆದು ರೀಸೆಟ್ ಆಗಿ ಮತ್ತೆ ಸ್ಪಷ್ಟವಾಗಿ ವಾಪಸ್ ಬರೋದು. ಇದೊಂದು ನಿರಂತರ ಪ್ರಕ್ರಿಯೆ. ಆದ್ರೆ ಒಂದು ನಿಮಿಷ, ಇಲ್ಲೊಂದು ಕನ್ಫ್ಯೂಷನ್ ಬೇಡ. ಈ ಶಾಂತಿ ಅಂದ್ರೆ ಲೈಫ್ ಬಿಟ್ಟು ಓಡಿ ಹೋಗಿ ಯಾವುದೋ ಬೆಟ್ಟದ ಮೇಲೆ ಕೂತ್ಕೊಳ್ಳೋದಲ್ಲ. ಬದಲಿಗೆ ಜೀವನದ ಎಲ್ಲಾ ಜಂಜಾಟಗಳ ಮಧ್ಯದಲ್ಲೇ ಇದ್ದುಕೊಂಡು ಮನಸ್ಸಿನೊಳಗೆ ಯಾವುದೇ ಘರ್ಷಣೆ ಇಲ್ದೆ ಬದುಕೋ ಕಲೆ. ಮತ್ತು ಕೊನೆಯದಾಗಿ ಈ ಇಡೀ ಫಿಲಾಸಫಿಯನ್ನ ಒಂದೇ ಲೈನ್ನಲ್ಲಿ ಹೇಳೋದಾದ್ರೆ ಅದು ಹೀಗಿದೆ: ಶಾಂತಿಯು ಅಂತ್ಯವಲ್ಲ, ಅದು ಇರುವಿಕೆಯ ದಾರಿ. ಅಂದ್ರೆ ಶಾಂತಿ ಅನ್ನೋದು ಜೀವನದ ಕೊನೆಯಲ್ಲಿ ಸಿಗೋ ಪ್ರೈಸ್ ಅಲ್ಲ, ಅದು ನಾವು ಜೀವನವನ್ನ ನಡೆಸೋ ರೀತಿಯೇ ಆಗಿದೆ. ಹಾಗಾದ್ರೆ ಈ ಮಾತುಕತೆ ಮುಗಿಯೋ ಮೊದಲು ನಮಗೆ ನಾವು ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ: ಈ ಹೊಸ ಯೋಚನೆಯನ್ನ ನಮ್ಮ ಜೀವನದಲ್ಲಿ ತರಲು ನಮ್ಮ ಮನಸ್ಸಲ್ಲಿರೋ ಯಾವ ಗದ್ದಲಕ್ಕೆ ನಾವು ಮೊದಲು ರೆಸ್ಟ್ ಕೊಡೋಕೆ ರೆಡಿ ಇದ್ದೀವಿ? ಇದ್ರ ಬಗ್ಗೆ ಯೋಚಿಸೋಣ.